ನಮ್ಮ ಪೇರೆಂಟ್ಸ್ನ ನಮ್ಮ ಫ್ಯಾಮಿಲಿನ ನೆನೆಸ್ಕೊಂಡೇ ಇದ್ರೆ ಇದು ಇನ್ಕಂಪ್ಲೀಟ್. ಅದನ್ನು ಅದ್ರ ಜೊತೆಗೆ ನಾನು ಎಪಿಸೋಡ್ ಮುಗಿಸ್ತೀನಿ. ಫ್ಯಾಮಿಲಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ದಾವಣಗೆರೆಯಿಂದ ಈ ಬ್ಯಾಂಗ್ಳೂರು ಜರ್ನಿ ಇದೆಯಲ್ಲ, ಬೆಳ್ಳಿ ಪರದೆ ಜರ್ನಿ, ಅಂದರೆ ಸ್ಮಾಲ್ ಸ್ಕ್ರೀನಿಂದನೇ ಆದ್ರೂ ಅಲ್ಲಿಂದ ನಾನು ಟೋಟಲ್ ತೊಗೊಳೋದಾದರೆ ಬೆಳ್ಳಿ ತೆರೆವರೆಗಿನ ಜರ್ನಿ ಒಂಚೂರು ಹೇಳ್ಬೋದಾ? ಅವರಿಬ್ಬರು ತುಂಬ ಸಪೋರ್ಟಿವ್ ಆಗಿದ್ದಾರೆ, ನಮ್ಮ ಅಪ್ಪ ಅಮ್ಮ. ನನಗೋಸ್ಕರ ಇರೋದೇ 3 ಜನ ನಾವು ಇರೋದು. ನನಗೆ ಅಣ್ಣ ಇದ್ದ, ವಿ ಲಾಸ್ಟ್ ಹಿಮ್. ಸೊ ನಾವು ಇರೋದೇ 3 ಜನ. ಆಕ್ಸಿಡೆಂಟ್. ಸಾರಿ, ನಾನು ನಿಮಗೆ ನೆನಪು. ಆಕ್ಸಿಡೆಂಟ್. ಸೊ ಯಾವಾಗ? ಐ ಥಿಂಕ್ ಐ ವಾಸ್ 6 to 7 years ಓಲ್ಡ್. ನಾನು ಅವನು ಹಿ ವಾಸ್ ಸ್ಟಡಿಂಗ್ ಇನ್ 8th standard. ದೀಪಾವಳಿ ಹಬ್ಬ, ಜೋರು ದೀಪಾವಳಿ ಹಬ್ಬ. ಆವಾಗ ಅವ್ನು ಹೊಸ ಸೈಕಲ್ ತೊಗೊಂಡಿದ್ದ. ನಮ್ಮ ಮನೆ ಹಿಂದ್ಗಡೆನೇ ನಮ್ಮ ಅಜ್ಜಿ ಮನೆ. ಸೊ ಹಿಂಗೆ ಹೋದ್ರೆ ಅಜ್ಜಿ ಮನೆ ಸಿಕ್ಬಿಡುತ್ತೆ, ಆರಿದ್ರೇ ಸಿಕ್ಬಿಡುತ್ತೆ. ಅವನು ಹೊಸ ಸೈಕಲ್ ತೊಗೊಂಡಿದ್ದೀನಿ ಅಂತ ಹಿಂಗೆ ಹೋಗ್ಬೇಕು ನಾನು ಮೇನ್ ರೋಡಲ್ಲಿ ಅಂತ ಅವ್ನು ಹಿಂಗೆ ಹೊರಟ. ಅಷ್ಟೊತ್ತಿಗೆ ಟ್ರಕ್ ಬಂತು. ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್, ಅವ್ರಿಗೆ ಇವಾಗಲೂ ನನಗೆ ಈ ಇಂಡಸ್ಟ್ರಿ ಕಳ್ಸೋಕ್ಕೆ ಭಯ ಇದ್ದಿದ್ದು ಅಂದರೆ ಅದೇ. ನಾನು ಯಾಕಂದರೆ ಹಿಟ್ಲರ್ ಕಲ್ಯಾಣ ಮಾಡುವಾಗ ನನಗೂ ಒಂದು ದೊಡ್ಡ ಆಕ್ಸಿಡೆಂಟ್ ಆಗೋಯ್ತು ಅದೇ ಟೈಮ್ಗೆ. ಇಲ್ಲಿ ಲೆಫ್ಟ್ ಸೈಡೆಲ್ಲ ಆ್ಯಕ್ಚುಲಿ ಮಾರ್ಕ್ಸ್ ಇದೆ, ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಕೂದಲಿಲ್ಲ ನನಗೆ, ಇಲ್ಲಿ ಒಂದು ಸ್ವಲ್ಪ. ಆವಾಗ ನನಗೂ ಆಕ್ಸಿಡೆಂಟ್ ಆಗೋಗಿತ್ತು, ಅದು ಅಮಾವಾಸ್ಯೆ ದಿನವೇ ಆಗೋಗಿತ್ತು. ಸೊ ಆ ಭಯದಿಂದ ಅವರಷ್ಟೆಲ್ಲ ಹರ್ಡಲ್ಸ್ನ ಪಾಸ್ ಮಾಡಿ ನನ್ನ ಈ ಇಂಡಸ್ಟ್ರಿಗೆ ಕಳಿಸಿರೋದು ನನಗೆ ತುಂಬ ಖುಷಿ ಇದೆ. ಅಲ್ಟಿಮೇಟ್ಲಿ ಐ ಆಮ್ ವೆರಿ ಹ್ಯಾಪಿ. ಅವ್ರ ಆ್ಯಸ್ ಅ ಪೇರೆಂಟ್ಸ್, ಮೊನ್ನೆ ನಾನು ಡಿಸೈನರ್ ಹೇಳ್ತಿದ್ಲು, ಅಪ್ಪ ಅಮ್ಮ ಎಕ್ಸ್ಚೇಂಜ್ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮ ನನಗೆ ಕೊಟ್ಬಿಡು ಅಂತ ಹೇಳ್ತಿರ್ತಾಳೆ ಅವಳು, ಅವಾಗ ಕಾಡಿಸ್ತಿರ್ತಾಳೆ. ಸೊ ದೆ ವೆರಿ ಸ್ವೀಟ್, ದೆ ವೆರಿ ಸಪೋರ್ಟಿವ್. ಇರೋದೇ 3 ಜನ ನಾವು. ಸೊ ನಂಗೆ ಅವರೇ ಪ್ರಪಂಚ ಅಷ್ಟು ಹೇಳ್ಬೋದು ಇವಾಗ.